ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ನಾವು ಬ್ಲೂಟೂತ್ ಇಯರ್ಪಾಡ್, ಬ್ಲೂಟೂತ್ ಹೆಡ್ಸೆಟ್, ಬ್ಲೂಟೂತ್ ನೆಕ್ ಬ್ಯಾಂಡ್ ಅಥವಾ ಬ್ಲೂಟೂತ್ ಹೋಮ್ ಥಿಯೇಟರ್ ಇವುಗಳ ಇನ್ಹಾನ್ಸ್ಮೆಂಟ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇನ್ಹಾನ್ಸ್ಮೆಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಿಮ್ಮ ಹತ್ರ ಕಾಸ್ಟ್ಲಿ ಇಯರ್ಪಾಡ್ ಇರುತ್ತೆ, ಕಾಸ್ಟ್ಲಿ ನೆಕ್ ಬ್ಯಾಂಡ್ ಇರುತ್ತೆ. ಇದನ್ನ ನೀವು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಳ್ತೀರಿ. ಆವಾಗ ನಿಮಗೆ ಮ್ಯೂಸಿಕ್ ಕೇಳುವಾಗ ಬೇಸ್ ಮತ್ತೆ ವಾಲ್ಯೂಮ್ ಸ್ವಲ್ಪ ಕಡಿಮೆ ಅನಿಸುತ್ತೆ. ಅಂಥ ಸಂದರ್ಭಗಳಲ್ಲಿ ನಾವು ಇನ್ಹಾನ್ಸ್ಮೆಂಟ್ನ ಉಪಯೋಗಿಸ್ಕೊಂಡು ನಮಗೆ ಬೇಕಾದ ಹಾಗೆ ಬೇಸ್ನ ಸೆಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಣ. ಇವಾಗ ನಾನು ಮೊದಲನೇದಾಗಿ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಫ್ರೆಂಡ್ಸ್, ಇವಾಗ ನಾನು ಸರ್ಚ್ ಬಾಕ್ಸ್ ಅಲ್ಲಿ ಸೌಂಡ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. SOUNDS. O U change sys N D sound S change system sounds control panel press right to switch preview 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಚೇಂಜ್ ಸಿಸ್ಟಮ್ ಸೌಂಡ್ ಇನ್ ಕಂಟ್ರೋಲ್ ಪ್ಯಾನಲ್ ಅಂತ ಸಿಕ್ಕಿದೆ. ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sound dialog, sounds property page. A sound theme is a set of sounds applied to events in Windows and programs. You can select an existing theme or save one you have modified. To change sounds, click a program event in the following list and then select the sound to apply. You can save the changes as a new sound theme. Sound scheme, combo box XP collapsed alt plus H. ಓಕೆ ಫ್ರೆಂಡ್ಸ್, ಇವಾಗ ಸೌಂಡ್ ಪ್ರಾಪರ್ಟಿ ಓಪನ್ ಆಗಿದೆ. ಇದು ಮಲ್ಟಿ ಡೈಲಾಗ್ ಬಾಕ್ಸ್ ಇರತಕ್ಕಂತ ಪೇಜ್. ಸೊ ಈಗ ನಾನು ಇಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಅಂತಂದ್ರೆ ಪ್ಲೇಬ್ಯಾಕ್ ಟೈಪ್ ಅಂತ ಸಿಗೋ ತನಕ ನಾನು ಇವಾಗ ಕಂಟ್ರೋಲ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Communications property page window. ಮತ್ತೆ ಕಂಟ್ರೋಲ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Playback property page. Select the playback device below to modify its settings. List. ಓಕೆ ಫ್ರೆಂಡ್ಸ್, ಇವಾಗ ಪ್ಲೇಬ್ಯಾಕ್ ಟೈಪ್ ಬಂದಿದೆ. ಇಲ್ಲಿ ಲಿಸ್ಟ್ ತೋರಿಸ್ತಾ ಇದೆ. ಸೊ ಈ ಲಿಸ್ಟ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಲಿಸ್ಟ್ ಆಫ್ ಆಡಿಯೋ ಔಟ್ಪುಟ್ ಡಿವೈಸ್ಗಳು, ಎಲ್ಲಾ ರೀತಿ ಅವೈಲೇಬಲ್ ಇರತಕ್ಕಂತ ಔಟ್ಪುಟ್ ಡಿವೈಸ್ಗಳು ನಮಗೆ ತೋರಿಸ್ತಾ ಇದೆ. ಅದು ಬ್ಲೂಟೂತ್ ಹೆಡ್ಸೆಟ್ ಆಗಿರ್ಬೋದು ಅಥವಾ ಬ್ಲೂಟೂತ್ ಇಯರ್ಫೋನ್ ಆಗಿರ್ಬೋದು ಮತ್ತೆ ರಿಯಲ್ ಟೈಕ್ ಆಡಿಯೋ ಆಗಿರ್ಬೋದು. ನಾನು ಇವಾಗ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Headphones AirDops 131 default device 1 of 3. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಏರ್ಡಾಪ್ 131 ಡಿಫಾಲ್ಟ್ ಡಿವೈಸ್ ಅಂತ ಹೇಳ್ತು. ಇದು ನನ್ನ ಇಯರ್ಪಾಡ್ ಕಮ್ ಮೈಕ್ ಎರಡು ಇದರಲ್ಲೇ ಇದೆ. ಓಕೆ, ನಾನು ಇವಾಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Headphones properties dialog, edit selected headphones. ಓಕೆ ಫ್ರೆಂಡ್ಸ್, ಇವಾಗ ನಾನು ಏರ್ಡಾಪ್ 131 ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡಿದೆ. ಇವಾಗ ಏರ್ಡಾಪ್ 131 ಇದರ ಪ್ರಾಪರ್ಟಿ ಡೈಲಾಗ್ ಬಾಕ್ಸ್ ಇವಾಗ ಓಪನ್ ಆಗಿದೆ. ಇಲ್ಲೂ ಕೂಡ ಮಲ್ಟಿ ಡೈಲಾಗ್ ಬಾಕ್ಸ್ ಇರುತ್ತೆ. ಇಲ್ಲೂ ನಾನು ಈಗ ನ್ಯಾವಿಗೇಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Dialog 90, headphones grouping, headphones slider 90. ಫ್ರೆಂಡ್ಸ್, ಇಲ್ಲಿ ಮೊದಲೇದು ಏನಪ್ಪಾ ಅಂತಂದ್ರೆ ಹೆಡ್ಫೋನ್ ವಾಲ್ಯೂಮ್. ಸೊ ಇಲ್ಲಿ ಡಿಫಾಲ್ಟ್ ಆಗಿ 90 ಇದೆ. ಇದು ನಾನು ಇಟ್ಕೊಂಡಿರ್ತಕ್ಕಂಥದ್ದು. ನೀವು ನಿಮಗೆ ಬೇಕಾದಾಗೆ ವಾಲ್ಯೂಮ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲೂ ಕೂಡ ನೋಡಿ, ನಾನು ಇವಾಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 89. ನೋಡಿ, ಡೌನ್ ಮಾಡಿದ್ರೆ ಕಮ್ಮಿ ಆಗುತ್ತೆ, 90. ಅಪ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಓಕೆ, ಸೊ ಮತ್ತೆ ನಾನು ಇವಾಗ ಕಂಟ್ರೋಲ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Property page boosts the lowest frequencies that can be played by the device. Provider Microsoft status disabled. Select the enhancements to apply for your current speaker configuration. Changes may not take effect until the next time you start playback. List bass boost checkbox not checked 1 of 3. ಓಕೆ ಫ್ರೆಂಡ್ಸ್, ಇವಾಗ ಕೂಡ ಲಿಸ್ಟ್ ಓಪನ್ ಆಗಿದೆ. ಈ ಲಿಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಮೊದಲೇದೇನಪ್ಪಾ ಅಂತಂದ್ರೆ ಬೇಸ್ ಬೂಸ್ಟ್. ನೋಡಿ, ಇದು ನಾಟ್ ಚೆಕ್ ಆಗಿದೆ. ಮತ್ತೆ ನಾನು ಈಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಿದೆ ಅಂತ ನೋಡೋಣ. Headphone virtualization checkbox not checked 2 of 3. ನೋಡಿ, ಈ ಎರಡನೇದು ಹೆಡ್ಫೋನ್ ವರ್ಚುವಲೈಸೇಷನ್. ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Loudness equalization checkbox not checked 3 of 3. ಇದು ಲೌಡ್ನೆಸ್ ಈಕ್ವಲೈಸೇಷನ್. ಸೊ ಇದೇನಪ್ಪಾ ಅಂತಂದ್ರೆ ನಮಗೆ ಸೌಂಡ್ ಇನ್ನಷ್ಟು ಲೌಡ್ ಆಗಿ ಕೇಳಬೇಕಂತಂದ್ರೆ ಈ ಚೆಕ್ ಬಾಕ್ಸ್ ಚೆಕ್ ಮಾಡ್ಕೊಂಡ್ರೆ ನಮಗೆ ಸೌಂಡ್ ಇನ್ನೂ ಸ್ವಲ್ಪ ಲೌಡ್ ಆಗಿ ಕೇಳುತ್ತೆ. ಓಕೆ, ನಾನು ಮತ್ತೆ ಇವಾಗ ಅಪ್ಪರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Headphone virtualization checkbox not checked 2 of 3. ಮತ್ತೆ ಅಪ್ಪರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Bass boost checkbox not checked 1 of 3. ಓಕೆ ಫ್ರೆಂಡ್ಸ್, ಈಗ ಬೇಸ್ ಬೂಸ್ಟ್ ಸಿಕ್ಕಿದೆ. ನಾನು ಈಗ ಇದು ನಾಟ್ ಚೆಕ್ ಆಗಿದೆ. ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space checked. ಓಕೆ, ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Disable all enhancements checkbox not checked alt plus D. ಫ್ರೆಂಡ್ಸ್, ಇದು ಡಿಸೇಬಲ್ ಆಲ್ ಎನ್ಹಾನ್ಸ್ಮೆಂಟ್ ಅಂತಂದ್ರೆ ಇದನ್ನ ನಾವೇನು ಚೆಕ್ ಮಾಡ್ಕೊಂಡ್ರೆ ನಾವು ಬೇಸ್ ಬೂಸ್ಟ್ ಆನ್ ಆಗಿದ್ರು ಅಥವಾ ಲೌಡ್ನೆಸ್ ಈಕ್ವಲೈಸೇಷನ್ ಆನ್ ಆಗಿದ್ರು ಕೂಡ ಇದು ಸ್ಟಾಪ್ ಆಗುತ್ತೆ. ಅಂದ್ರೆ ತಕ್ಕಮಟ್ಟಿಗೆ ಇದು ಬಂದಾಗಿರುತ್ತೆ. ಯಾಕಂತಂದ್ರೆ ನಾವು ಎನ್ಹಾನ್ಸ್ಮೆಂಟ್ ನ ಡಿಸೇಬಲ್ ಮಾಡಿರ್ತೀವಿ. ಎನೇಬಲ್ ಇದ್ರೆ ಮಾತ್ರ ಈ ಸೆಟ್ಟಿಂಗ್ಸ್ಗಳು ಅಪ್ಲೈ ಆಗುತ್ತೆ, ಡಿಸೇಬಲ್ ಇದ್ರೆ ಆಗೋದಿಲ್ಲ. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Enhancement properties grouping description settings button alt plus S. ಓಕೆ ಫ್ರೆಂಡ್ಸ್, ಇವಾಗ ಎನ್ಹಾನ್ಸ್ಮೆಂಟ್ ಅಲ್ಲಿ ನಮಗೆ ಸೆಟ್ಟಿಂಗ್ಸ್ ಅಂತ ಸಿಕ್ಕಿದೆ. ಸೆಟ್ಟಿಂಗ್ಸ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space bass boost settings dialog frequency combo box collapsed edit selected ADHZ. ಓಕೆ ಫ್ರೆಂಡ್ಸ್, ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗೆ
ಫ್ರೀಕ್ವೆನ್ಸಿ ಬಂದಿದೆ. ಓಕೆ, ಈ ಫ್ರೀಕ್ವೆನ್ಸಿನೂ ಕೂಡ ನಾವು ಅಪ್ ಮತ್ತು ಡೌನ್ ಆರೋ ಕೀಗಳನ್ನ ಯೂಸ್ ಮಾಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಾನು ಇವಾಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 50 Hz. ನೋಡಿ 50 ಇದೆ, ಮತ್ತೆ ನಾನು ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 75 Hz. ನೋಡಿ 75, ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 100 Hz. 100 Hz selected. ನೋಡಿ 100 ಹರ್ಟ್ಸ್ ಇದೆ, ಮತ್ತೆ ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 125 Hz. ಸೊ 125. ಸೊ ಇದನ್ನ ನಾವು ಎಷ್ಟು ಮಾಡ್ಕೋಬೇಕು ಅಂತಂದ್ರೆ ಮಿನಿಮಮ್ 200. ಓಕೆ, ನಾನೀಗ ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 150 Hz. ಸೊ 150, ಮತ್ತೆ ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 175 Hz. 175, ಮತ್ತೆ ಡೌನ್ ಆರೋ 200 Hz. ಓಕೆ ಫ್ರೆಂಡ್ಸ್, 200 ಆಯ್ತು. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Boost level combo box 6 dB collapsed. ಓಕೆ ಫ್ರೆಂಡ್ಸ್, ಇದು ಬೂಸ್ಟ್ ಲೆವೆಲ್ ಅಂತಂದ್ರೆ ಬೇಸ್ ನಮಗೆ ಎಷ್ಟು ಬೂಸ್ಟ್ ಆಗಬೇಕು, ಎಷ್ಟು ಬೇಸ ಕೇಳಬೇಕು ಅಂತ ಅನ್ನೋದು ಇಲ್ಲಿ ನಾವು ಸೆಟ್ ಮಾಡ್ಕೋಬಹುದು. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ಅಪ್ ಡೌನ್ ಮಾಡ್ಕೊಂಡು ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಬೇಸ್ ಬೂಸ್ಟ್ ಏನಿದೆಯಲ್ಲ ಇದನ್ನ ನಾವು ಜಾಸ್ತಿ ಮಾಡ್ಕೊಂಡಷ್ಟು ಬೇಸ್ ಇಂಪ್ರೂವ್ ಏನೋ ಆಗುತ್ತೆ, ಆದರೆ ಸೌಂಡು ತುಂಬಾ ಹಾರ್ಸ್ ಆಗಿ ಕೇಳುತ್ತೆ. ಸೊ ಆ ಕಾರಣಕ್ಕೆ ನೀವು ಇಲ್ಲಿ ಇದನ್ನ 6 ಅಥವಾ 9 ಮಾಡ್ಕೊಳ್ಳಿ ಸಾಕು. ಓಕೆ, ಇದು ಡಿಫಾಲ್ಟ್ ಆಗಿ 6 ಇದೆ. ನೋಡೋಣ, ಚೆಕ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Boost level combo box 6 dB focused collapsed. ಓಕೆ, 6 ಇದೆ ಫ್ರೆಂಡ್ಸ್. ಓಕೆ, ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ, ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Headphones properties dialog. Property page boosts the lowest frequencies that can be played by the device. Provider Microsoft status disabled. Enhancement properties grouping description settings button Alt plus S. ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Restore defaults button Alt plus R. ಓಕೆ ಫ್ರೆಂಡ್ಸ್, ಇದು ರಿಸ್ಟೋರ್ ಟು ಡಿಫಾಲ್ಟ್ ಅಂತಂದ್ರೆ ನಾವು ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಈ ಹಿಂದೆ ಸೆಟ್ಟಿಂಗ್ಸ್ ನಾವು ಏನು ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ರಿವರ್ಸ್ ಆಗುತ್ತೆ. ಓಕೆ, ಅಂದ್ರೆ ಡಿಫಾಲ್ಟ್ ಸೆಟ್ಟಿಂಗ್ಸ್ ಯಾವ ರೀತಿ ಇತ್ತೋ ಆ ರೀತಿ ಆಗುತ್ತೆ. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Preview split button sub menu Alt plus P. ಸೊ ಇಲ್ಲಿ ಪ್ರಿವ್ಯೂ ಅಂತ ಇದೆ, ಇದು ಬೇಡ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button. ಓಕೆ, ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಲೈಟ್ ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್ಸ್, ನೀವು ಬೇಕಾದ್ರೆ ಅದನ್ನ ಅಬ್ಸರ್ವ್ ಮಾಡಬಹುದು. ನಾನು ಇಲ್ಲಿ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನೀವು ನನ್ನ ವಾಯ್ಸ್ ನ ಅಬ್ಸರ್ವ್ ಮಾಡ್ತಾ ಇರಬಹುದು. ಸ್ವಲ್ಪ ಬೇಸಾಗಿ ಕೇಳ್ತಾ ಇದೆ ಅಲ್ವಾ? ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ನನ್ನ ವಾಯ್ಸ್ ಮತ್ತೆ NVIDIA IBM TTS ಇವೆರಡೂ ವಾಯ್ಸ್ಗಳು ಬೇಸಾಗಿ ಕೇಳ್ತಾ ಇದೆ. ನೋಡಿ, ಒಂದ್ಸರಿ ನಿಮಗೆ ತೋರಿಸ್ತೀನಿ. Start window, search box edit, search for apps, settings and documents blank, pinned list, Microsoft Edge 1 of 12, Microsoft Store 2 of 12, Photos 3 of 12, settings 4 of 12, Microsoft Clipchamp 5 of 12. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ? ನೀವು ಅಬ್ಸರ್ವ್ ಮಾಡಿರ್ಬೋದು ಆಗಿದ್ದ ಸೌಂಡಿಗೂ ಮತ್ತು ಈಗಿನ ಸೌಂಡಿಗೂ ಆಗಿರ್ತಕ್ಕಂಥ ವ್ಯತ್ಯಾಸನ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.